ವಂದನೆಗಳು ಬ್ರದರ್. ವಂದನೆಗಳು. ವಂದನೆಗಳು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಭಾವಿಸುತ್ತಾದರೆ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ನಮ್ಮೆಲ್ಲರ ಬದುಕಲ್ಲಿ ಸ್ವಾಮಿ ಮತ್ತೊಂದು ದಿನವನ್ನು ದಯಪಾಲಿಸಿ ನಿಮ್ಮ ಮಾತುಗಳನ್ನು ಧ್ಯಾನಿಸುವಂತ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಕರ್ತನೆ, ನಿಮ್ಮ ಪ್ರೀತಿ ದೊಡ್ಡದು, ನಿಮ್ಮ ಕೃಪೆ ಅಮೂಲ್ಯವಾದದ್ದು. ಅಂತ ಉನ್ನತವಾದಂತ ನಿಮ್ಮ ಮಹಿಮೆಯನ್ನು ನಮಗೆ ನೀವು ಕೊಟ್ಟು ನಡೆಸುತ್ತಿರುವಂತ ರೀತಿಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ಪ್ರತಿದಿನ ಮುಂಜಾನೆ ನಿಮ್ಮ ಮಾತುಗಳಿಂದ ನಮ್ಮನ್ನು ಬಲಪಡಿಸುತ್ತಾ, ಎಚ್ಚರಿಸುತ್ತಾ, ಧೈರ್ಯಪಡಿಸುತ್ತಾ ನಡೆಸುತ್ತಿರುವ ರೀತಿಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ಕೇಳುವಂತ ಮಾತುಗಳನ್ನು ಕೇವಲ ಕೇಳುವವರಾಗಿರ್ತದೆ, ಅವುಗಳ ಪ್ರಕಾರವಾಗಿ ಜೀವಿಸಿ ನಿಮಗೆ ವಿಧೇಯರಾಗಿ ಬದುಕುವರಾಗಿರುವಂತೆ ನಮಗೆ ಸಹಾಯ ಮಾಡಿ ಕರ್ತನೆ. ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಈ ದಿನವೂ ನಿಮ್ಮ ಮಾತುಗಳನ್ನು ಧ್ಯಾನಿಸೋದಕ್ಕೆ ನಾವು ಸಿದ್ಧರಾಗುತ್ತಿರುವಾಗ ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಮಗೆ ಬೇಕಾಗಿರುವ ನಿಮ್ಮ ಮಾತುಗಳನ್ನು ತಿಳಿಯಪಡಿಸಿ ಹಾಗೆ ನೀವು ಮಾಡುತ್ತೀರೆಂಬುದಾಗಿ ನಂಬುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸೇರಿ ಬಂದಂತ ಆತ್ಮೀಯ ಸಭೆಯೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಹೃದಯಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಪ್ರೇರೆ, ದೇವರು ಕೊಟ್ಟಂತ ಈ ಅತ್ಯಮೂಲ್ಯವಾದಂತ ಸಮಯದಲ್ಲಿ ದೇವರು ನಮಗೇನು ಕೊಟ್ಟಿದ್ದಾರೆ ಅಥವಾ ಕ್ರೈಸ್ತರಾದಂತ ನಮಗೆ ಯೇಸು ಕ್ರಿಸ್ತರವರು ಏನು ಕೊಟ್ಟಿದ್ದಾರೆ ಎಂಬುದಾಗಿ ನೋಡುವುದಾದ್ರೆ, ಆಸ್ತಿ, ಅಂತಸ್ತು, ಮನೆ, ಹೊಳಗಳು, ಬಂಗ್ಲಾಗಳು ಅಂತದೇನಾದ್ರು ಕೊಟ್ಟಿದಾರ ಅಂತಂದ್ರೆ ಅಂತದ್ ಯಾವ್ದು ಯೇಸು ಕ್ರಿಸ್ತರವರು ನಮಗೆ ಕೊಟ್ಟಿಲ್ಲ. ಮತ್ತೇನ್ ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕಿಂತ ಮಿಗಿಲಾದಂಥದ್ದು, ಅದಕ್ಕಿಂತ ಶ್ರೇಷ್ಠವಾದಂಥದ್ದು, ಅದಕ್ಕಿಂತ ಬೆಳೆಯುಳ್ಳ ವಿಷಯಗಳನ್ನ ದೇವರು ನಮಗೆ ತಿಳಿಸಿದ್ದಾರೆ, ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ಕೊಟ್ಟಿದ್ದಾರೆ. ಭೂಮಿಯ ಮೇಲಿರುವಂತ ತಂದೆ ತಾಯಿಗಳಾದರೆ ಮಕ್ಕಳ ಭವಿಷ್ಯಕ್ಕೋಸ್ಕರ, ಮಕ್ಕಳ ಚೆನ್ನಾಗಿರಬೇಕು, ಮಕ್ಕಳು ಚೆನ್ನಾಗಿ ಬಾಳಬೇಕೆಂಬುದಾಗಿ ಅವ್ರಿಗೋಸ್ಕರ ಯೋಚನೆ ಮಾಡಿ 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 ಹಗಲು ರಾತ್ರಿ ಕಷ್ಟಪಟ್ಟು ಅವ್ರಿಗೆ ಆಸ್ತಿಯನ್ನ ಮಾಡ್ತಾರೆ. ತಪ್ಪಲ್ಲ, ಮಾಡ್ಬೇಕು. ಆದರೆ ಆಸ್ತಿಯನ್ನ ಮಾಡಿಕೊಟ್ಟ ನಂತರ ಆ ಆಸ್ತಿ, ಆ ಸಂಪತ್ತು, ಆ ಹಣ ಏನಾದ್ರೂ ಇದೆಯಲ್ಲ, ಅದು ಆ ಬೆಲೆ ಅವನಿಗೆ ಗೊತ್ತಿಲ್ಲ, ಅದರ ವ್ಯಾಲ್ಯೂ ಅವನಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅಪ್ಪ ಅಮ್ಮ ಕೂಡಿಟ್ಟಂತ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಆಸ್ತಿಯನ್ನ ಒಂದೇ ಒಂದು ತಿಂಗಳಿನಲ್ಲಿ ಹಾಳು ಮಾಡಿದಂತ ಮಕ್ಕಳು ಕೂಡ ಇದ್ದಾರೆ. ಒಂದೇ ಒಂದು ಬೆಟ್ಟಿಂಗ್ ಅಲ್ಲಿ ಹಾಳು ಮಾಡ್ಕೊಂಡಿದಂತ, ಮಾರಿಕೊಂಡಂತ ಮಕ್ಕಳು ಕೂಡ ಇದ್ದಾರೆ. ಅದರ ಅರ್ಥ ಏನಂತಂದ್ರೆ, ನಮಗೆ ಏನಾದರೂ ಕೊಡಲ್ಪಟ್ಟಿದ್ದರೆ ಆ ಕೊಡಲ್ಪಟ್ಟಂತ ವಿಷಯಗಳ ಶ್ರೇಷ್ಠತೆ ನಮಗೆ ಗೊತ್ತಿರಬೇಕು. ಒಂದು ವೇಳೆ ಗೊತ್ತಿಲ್ಲದೆ ಹೋದರೆ ಅದು ಏನೇ ಕೊಟ್ಟಿದ್ದರೂ ಕೂಡ ಅದರಿಂದ ಪ್ರಯೋಜನ ಏನನ್ನುವಂಥದ್ದು ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತರು ಭೂಮಿಯ ಮೇಲೆ ಬದುಕಬೇಕಾದ್ರೆ ಒಂದು ವ್ಯಕ್ತಿ ಬಂದು ಯೇಸು ಸ್ವಾಮಿನ ಕೇಳ್ತಾರೆ, ಸ್ವಾಮಿ, ನಾನ್ ನಿನ್ ಜೊತೆಗೆ ಬರ್ಬೇಕು ಅನ್ಕೊಂಡಿದ್ದೇನೆ, ನಾನ್ ನಿನ್ ಜೊತೆಗೆ ಇರ್ಬೇಕು ಅನ್ಕೊಂಡಿದ್ದೇನೆ, ಬರ್ಲಾ ಅಂತ ಕೇಳಿದಾಗ ಯೇಸು ಕ್ರಿಸ್ತರ ವ್ಯಕ್ತಿಯನ್ನ ನೋಡಿ ಹೇಳಿದಂತ ಮಾತು ನಾವು ನೋಡಿಕೊಳ್ಳೋಣ. 8ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 18, 19, 20ನೇ ವಚನಗಳನ್ನ ನೋಡೋಣ. ಯೇಸು ತನ್ನ ಸುತ್ತಲಿದ್ದ ಬಹುಜನಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಶಿಷ್ಯರಲ್ಲಿ ಬೇರೊಬ್ಬನು,
ಸಾಕು. ಯೇಸುಕ್ರಿಸ್ತರವರನ್ನ ಒಂದು ಶಾಸ್ತ್ರಿ ಬಂದು ಕೇಳುತ್ತಿರುವಂತ ಮಾತು, ಗುರುವೇ ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ. ನೀನ್ ಎಲ್ಲಿಗೋದ್ರೂ ಕೂಡ ಸ್ವಾಮಿ ನಾನ್ ನಿನ್ನ ಹಿಂದೆ ಬರ್ತೇನೆ, ನಾನ್ ನಿನ್ನ ಶಿಷ್ಯನಾಗಿರ್ಬೇಕು ಅನ್ಕೊಂಡಿದ್ದೇನೆ, ನಾನ್ ನಿನ್ನನ್ನ ಫಾಲೋ ಮಾಡ್ತೇನೆ, ನಾನು ನಿನ್ನ ಹಿಂಬಾಲಿಸ್ತೇನೆ ಎಂಬುದಾಗಿ ಕೇಳಿದಾಗ, ಆ ಶಾಸ್ತ್ರಿಯನ್ನು ನೋಡಿ, ಆ ಮಾತನ್ನ ಹೇಳಿದಂತ ವ್ಯಕ್ತಿಯನ್ನು ನೋಡಿ ಯೇಸುಕ್ರಿಸ್ತರು ಹೇಳ್ತಿದ್ದಾರೆ, ಈ ಭೂಮಿಯ ಮೇಲಿರುವಂತ ಸಕಲ ಪ್ರಾಣಿಗಳಿಗೆ ವಾಸ ಮಾಡೋದಕ್ಕೆ ಒಂದು ಸ್ಥಳವಿದೆ, ಒಂದು ಪ್ರಾಂತ್ಯವಿದೆ, ಒಂದು ಮನೆ ಇದೆ, ಒಂದು ಗೂಡಿದೆ. ಆದರೆ ಮನುಷ್ಯ ಕುಮಾರನಿಗೆ ಒಂದೇ ಒಂದು ಸ್ಥಳವು ತನ್ನ ಹೆಸರಿನಲ್ಲಿಲ್ಲ. ಈ ಭೂಮಿಯನ್ನುಂಟು ಮಾಡಿದ್ದು, ಸರ್ವಲೋಕವನ್ನ ಸೃಷ್ಟಿ ಮಾಡಿದ್ದು, ಇನ್ನು ಹೇಳಬೇಕು ಅಂತಂದ್ರೆ ಈ ಕಾಣುವಂತ ಕಾಣದಿರುವಂತ ಈ ಲೋಕಗಳನ್ನೆಲ್ಲವನ್ನು ಉಂಟು ಮಾಡಿದ್ದು ಯಾರು ಅಂತಂದ್ರೆ ಯೇಸು ಕ್ರಿಸ್ತರವರು. ಮತ್ತೆ ಅಂತ ಯೇಸು ಕ್ರಿಸ್ತರವರು ಭೂಮಿಯ ಮೇಲೆ ಬಂದಾಗ ಆತನಿಗೆ ಏನಿಲ್ವಂತೆ? ಏನಿಲ್ಲ, ಸ್ಥಳವಿಲ್ಲ, ಇರುವುದಕ್ಕೆ ಸ್ಥಳವಿಲ್ಲ. ತಾನಿರೋದಕ್ಕೆ ಸ್ಥಳ ಇಲ್ಲ ಅಂತಂದ ಮೇಲೆ ಬೇರೆಯವ್ರನ್ನ ಇಟ್ಕೊಳ್ಳೋದಕ್ಕೆ ಸ್ಥಳ ಇರುತ್ತಾ? ತಾನಿರೋದಕ್ಕೆ ಸ್ಥಳ ಇಲ್ಲ ಅಂತಂದ್ಮೇಲೆ ಬೇರೆಯವ್ರಿಗೆ ಸ್ಥಳ ಕೊಡ್ಲಿಕ್ಕಾಗತ್ತ? ನೀನ್ ಬಾ ನನ್ ಜೊತೆಗೆ ಇರು ಅಂತ ಹೇಳಲಿಕ್ಕಾಗತ್ತ? ನೋ, ಹಿ ಕಾಂಟ್. ಅಂದ್ರೆ ಭೂಲೋಕಗಳನ್ನುಂಟು ಮಾಡಿದಂತ ಯೇಸುಕ್ರಿಸ್ತರವರು, ಸರ್ವ ಸೃಷ್ಟಿಯನ್ನ ಬರೀ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತ ಯೇಸುಕ್ರಿಸ್ತರವರು, ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಎಂದು ಹೇಳಲ್ಪಟ್ಟಂತ ಯೇಸುಕ್ರಿಸ್ತರವರಿಗೆ ಭೂಮಿಯ ಮೇಲೆ ಹೇಳಿಕೊಳ್ಳುವುದಕ್ಕೆ, ವಾಸಿಸುವುದಕ್ಕೆ ಸ್ಥಳವಿಲ್ಲ ಅಂತಂದ್ರೆ ಪ್ರಿಯರೇ, ಸ್ಥಳ ಸಂಪಾದಿಸಿಕೊಳ್ಳುವಂತ ತಾಕತ್ತಿಲ್ಲ ಅಂತಲ್ಲ, ಸ್ಥಳ ಸಂಪಾದಿಸಿಕೊಳ್ಳುವಂತ ಆಸೆ ಇಲ್ಲ ಅಂತ ಅರ್ಥ. ಸ್ಥಳಗಳನ್ನ ಹೊಂದಿಕೊಳ್ಳುವುದಕ್ಕೆ ಆತನಲ್ಲಿ ಅಷ್ಟು ಸಮಯವಿಲ್ಲ. ಭೂಮಿಯ ಮೇಲೆ ಏನೋ ದುಡಿದುಕೊಂಡು ಇಲ್ಲೇನೋ ಸೆಟ್ಲ್ ಆಗುವಷ್ಟು ಯೋಚನೆ ಯೇಸು ಕ್ರಿಸ್ತರವರಿಗಿಲ್ಲ. ಯಾಕಂತಂದ್ರೆ ಯೇಸು ಕ್ರಿಸ್ತರವರ ಆಲೋಚನೆಗಳು, ಯೇಸು ಕ್ರಿಸ್ತರವರ ಉದ್ದೇಶಗಳು ಈ ಭೂಮಿಗಿಂತ ಎಷ್ಟೋ ಪಟ್ಟು ಮಿಗಿಲಾಗಿವೆ. ಯೇಸು ಕ್ರಿಸ್ತರವರ ಉದ್ದೇಶಗಳು ಈ ಲೋಕದ ಆಲೋಚನೆಗಳಿಗಿಂತ ಎಷ್ಟೋ ಮಿಗಿಲಾಗಿವೆ, ಎಷ್ಟು ಉನ್ನತವಾಗಿವೆ ಅಂತಂದ್ರೆ, ಈ ಲೋಕವನ್ನ ಬಿಡುತ್ತೇವೆ, ಮತ್ತೊಂದು ಲೋಕವನ್ನ ಸೇರುತ್ತೇವೆ. ಈ ಲೋಕದಲ್ಲಿ ನನಗೆ ಸ್ಥಳವಿಲ್ಲದೆ ಇದ್ದರೂ ಪರವಾಗಿಲ್ಲ, ನಾನು ಸೇರುವಂತ ಮತ್ತೊಂದು ಸ್ಥಳದಲ್ಲಿ ನನಗೆ ಒಂದು ಜಾಗವಿರಬೇಕೆಂಬುದಾಗಿ ಯೋಚನೆ ಮಾಡಿದಂತ ವ್ಯಕ್ತಿ ಯೇಸು ಕ್ರಿಸ್ತರವರು. ಅಂದ್ರೆ ತನ್ ತನಗೆ ಏನು ಮಾಡಿಕೊಳ್ಳದಂತ ಯೇಸು ಕ್ರಿಸ್ತರವರು ಶಿಷ್ಯರಿಗೆ ಏನಾದ್ರು ಕೊಟ್ಟಿರ್ತಾರ? ತನ್ನಗೆ, ತನ್ನ ಜೀವನಕ್ಕೇನೆ ಏನು ಮಾಡಿಕೊಳ್ಳದೆ ಇದ್ದಂತೆ ಯೇಸು ಕ್ರಿಸ್ತರವರು ಶಿಷ್ಯರಿಗೆ ಏನಾದ್ರು ಕೊಟ್ಟಿರ್ತಾರ? ಪೇತ್ರನೇ ನೀನ್ ಬಪ್ಪ, ಯೋಹಾನನೇ ನೀನು ಬಾ, ನೀವಿಬ್ರು ನನಗೆ ಸ್ಪೆಷಲ್, ನಿಮ್ಮಿಬ್ಬರಿಗೆ ಸಪರೇಟ್ ಆಗಿ ಸ್ಪೆಷಲ್ ಆಗಿ ನಾನು ಒಂದೊಂದು ಎಕರೆ ಬರ್ಕೊಡ್ತೇನೆ. ಆ ನಮ್ಮಪ್ಪ ಕಾರ್ಪೆಂಟ್ರು, ದುಡ್ದು ಅಲ್ಲಿ ಬೆತ್ಲೆಹೇಮಲ್ಲಿ ಒಂದು ಸ್ಥಳ ತೆಗ್ದಿದ್ದಾರೆ, ಆ ತೆಕ್ಕೊಡ್ತೇನೆ, ನಿಮ್ಗೆ ಬರ್ದ್ಕೊಡ್ತೇನೆ ಅಂತ ಏನಾದ್ರು ಹೇಳಿದಾರ? ನೋ, ಹಿ ಡಿಡ್ಂಟ್. ಯಾಕೆಂತಂದ್ರೆ ನಿಮ್ಮ ನೀವು ನೀವು ಮೀನುಗಳನ್ನ ಹಿಡಿಯುವಂತ ಬೆಸ್ತರಾಗಿದ್ದೀರಿ, ನಿಮ್ಮನ್ನು ಕರೆಯುವಾಗ ನೀವು ಮೀನುಗಳನ್ನ ಹಿಡಿಯುವಂತವರಾಗಿದ್ದೀರಿ. ಆದ್ರೆ ಈಗ ನೀವು ಇನ್ನು ಮೇಲೆ ಮೀನು ಹಿಡಿಯುವಂತವರಲ್ಲ, ನೀವು ಮನುಷ್ಯರನ್ನ ಹಿಡಿಯುವಂತ ಬೆಸ್ತರಾಗ್ತೀರಾ. ಬಿಕಾಸ್ ನಿಮ್ಮನ್ನು ನಾನು ಕರೆದಿರುವಂತದ್ದು ಲೋಕದ ವಿಚಾರಗಳಲ್ಲಿ ನಿಮ್ಮನ್ನ ಸೆಟ್ಲ್ ಮಾಡ್ತೇನೆ ಅಂತಲ್ಲ. ನಿಮ್ಮನ್ನು ನಾನು ಕರೆದಿರುವಂತದ್ದು ಲೋಕದ ವಿಚಾರದಲ್ಲಿ ನೀವು ಉನ್ನತರಾಗಿ ಕಾಣುತ್ತೀರಾ ಎಂಬುದಾಗಿ ಅಲ್ಲ. ನಿಮ್ಮನ್ನ ಕರೆದಿರುವಂತ ಉದ್ದೇಶ ಬೇರೆ, ನಿಮ್ಮನ್ನ ಆರಿಸಿಕೊಂಡಂತ ಉದ್ದೇಶವೂ ಬೇರೆ, ನಿಮ್ಮನ್ನು ಪ್ರತ್ಯೇಕಿಸಿಕೊಂಡಂತ ಉದ್ದೇಶವೇ ಬೇರೆ. ಆ ಉದ್ದೇಶಗಳಿಗೆ ನಾವು ಅರಿತುಕೊಂಡು ಬದುಕುವುದಾದ್ರೆ ಆ ಉದ್ದೇಶಗಳು ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಕುಳಿತುಕೊಳ್ತೇವೆ ಪ್ರೇಯರ್. ಇವತ್ತು ಕ್ರೈಸ್ತರಾಗಿ ನಮ್ಮನ್ನು ಆರಿಸಿಕೊಂಡದ್ದು ಯಾಕೆ ಅಂತಂದ್ರೆ, ಈ ಲೋಕದ ಸಂಗತಿಗಳಲ್ಲಿ ನಿಮ್ಮನ್ನು ಶ್ರೇಷ್ಠರಾಗಿ, ಉನ್ನತರನ್ನಾಗಿ ಇರಿಸುವುದು ಪ್ರಾಮುಖ್ಯತೆ ಅಲ್ಲ. ನನ್ನನ್ನು ತನ್ನ ದೃಷ್ಟಿಯಲ್ಲಿ ಉನ್ನತರಾಗಿ, ತನ್ನ ದೃಷ್ಟಿಯಲ್ಲಿ ಯೋಗ್ಯರನ್ನಾಗಿ ನಿಲ್ಲಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆತನ ಉದ್ದೇಶ ಸ್ಪಷ್ಟವಾಗಿದೆ, ಆತನ ಸಂಕಲ್ಪ ಉನ್ನತವಾಗಿದೆ. ಉನ್ನತವಾದಂತ ಆತನ ಉದ್ದೇಶಗಳು, ಸಂಕಲ್ಪಗಳು, ಆ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಬೇಕಂತಂದ್ರೆ ನಾವು ಆತನ ಚಿತ್ತವನ್ನು, ಉದ್ದೇಶವನ್ನು ನಂಬಬೇಕು. ಯೇಸು ಕ್ರಿಸ್ತರವರನ್ನ ಹಿಂಬಾಲಿಸ್ತೇನೆ ಎಂಬುದಾಗಿ ಒಂದು ಶಾಸ್ತ್ರಿಗಳು, ಫರಿಸಾಯರು, ಈ ಪದಗಳನ್ನ ನಾವು ಹೆಚ್ಚಾಗಿ ಕಾಣ್ತಿರ್ತೇವೆ ಯೇಸು ಕ್ರಿಸ್ತರವರ ಜೀವನದಲ್ಲಿ. ಈ ಎರಡು ಜಾತಿಯವರು, ಎರಡು ವರ್ಗದವರು ಯೇಸು ಕ್ರಿಸ್ತರನ್ನ ಬಹಳವಾಗಿ ಹಿಂಸಿಸಬೇಕು, ಶೋಧಿಸಬೇಕು ಅಂತಂದುಕೊಂಡು ಪ್ರಶ್ನೆಗಳನ್ನ ಹಾಕುತ್ತಿದ್ದಂತವರು, ಶೋಧಿಸಬೇಕಂತಂದುಕೊಂಡಂತವರು ಇವರಿಬ್ಬರು. ಅಂತ ಗುಂಪಿನವರಲ್ಲಿ ಒಬ್ಬ ಶಾಸ್ತ್ರಿ ಬಂದು ಕೇಳುತ್ತಿರುವಂತ ಪ್ರಶ್ನೆ, ಐ ವಾಂಟ್ ಟು ಕಮ್ ವಿತ್ ಯು. ನಾನು ನಿನ್ ಜೊತೆಗೆ ಬರ್ಬೇಕು ಅನ್ಕೊಂಡಿದ್ದೇನೆ, ನಾನು ನಿನ್ ಜೊತೆಗೆ ಇರಬೇಕು ಅನ್ಕೊಂಡಿದ್ದೇನೆ.
ಎಂದು ಹೃದಯವನ್ನು ಬದಲಾಯಿಸಿಕೊಂಡು ಕೇಳಿದಾಗ ಯೇಸು ಕ್ರಿಸ್ತರವ್ರು ಏನ್ ಮಾಡ್ಬೇಕು? ಬಾ, ನನಗೆ ಮನೆ ಇಲ್ಲ, ನೀನ್ ಬರ್ತೀನಿ ಅಂತ ಹೇಳಿದ್ಯಾ, ನಿನಗ್ ಬಾಡಿಗೆ ಮನೆ ಮಾಡ್ಕೊಡ್ತೀನಿ, ಬಾ ಅಂತ ಹೇಳಿದ್ರ? ನೋ, he didn't. ತನಗೂ ಸ್ಥಳವಿಲ್ಲ, ತನಗೇ ಸ್ಥಳ ಇಲ್ಲ ಅಂತಂದ ಮೇಲೆ ಬೇರೆಯವ್ರಿಗೆ ಇನ್ನೆಲ್ಲಿ ಇಟ್ಕೊಳ್ತಾರೆ? ಬೇರೆಯವ್ರನ್ನ ಇನ್ನೆಲ್ಲಿ ಇಟ್ಕೊಂಡು ಪೋಷಿಸ್ಲಿಕ್ಕೆ ಆಗತ್ತೆ? ಬೇರೆಯವ್ರನ್ನೇ ಇಟ್ಕೊಳ್ಳೋದಕ್ಕಾಗಲ್ಲ ಅಂತಂದ ಮೇಲೆ 12 ಮಂದಿ ಶಿಷ್ಯರನ್ನ ಎಲ್ಲಿಟ್ಕೊಂಡ್ರು? ಯೇಸು ಕ್ರಿಸ್ತರವರು ಆ ಶಾಸ್ತ್ರಿಯನ್ನ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತಂದ್ಮೇಲೆ 12 ಮಂದಿ ಶಿಷ್ಯರನ್ನ ಎಲ್ಲಿಟ್ಕೊಂಡು ಪೋಷಿಸಿದ್ರು 3.5 ವರ್ಷಗಳ ಕಾಲ? ಲಾಡ್ಜ್ ಏನಾದ್ರು ಮಾಡಿದ್ರ? ರೆಂಟ್‌ಗೆ ಏನಾದ್ರು ರೂಮ್ ತಗೊಂಡಿದ್ರ? ಹೇಗೆ ಅಂತಂದ್ರೆ ದೇ ಡೋಂಟ್ ಹ್ಯಾವ್ ಪ್ಲೇಸ್. ಅವರಿಗೆ ಸ್ಥಳವಿಲ್ಲ. ಇದು ನನ್ನದು, ಈ ಜಾಗ ನನ್ನದು, ಈ ಸ್ಥಳ ನನ್ನದು ಅಂತ ಹೇಳಿಕೊಳ್ಳುವುದಕ್ಕೆ ಅವರಿಗೆ ದರ್ ಇಸ್ ನೋ ಆಪ್ಷನ್. ಯೇಸು ಕ್ರಿಸ್ತರವರು ಎಲ್ಲಿ ಮಲಗಿದ್ರೆ ಅಲ್ಲಿ ಮಲಗಿದರು. ಯೇಸು ಕ್ರಿಸ್ತರವರು ಎಲ್ಲಿ ಊಟ ಮಾಡಿದ್ರೆ ಅಲ್ಲಿ ಊಟ ಮಾಡಿದ್ರು. ಯೇಸು ಕ್ರಿಸ್ತರವರು ಹಸಿವಿನಿಂದಿದ್ರೆ ಅವರು ಕೂಡ ಹಸಿವಿನಿಂದಿದ್ರು. ಯಾಕಂತಂದ್ರೆ ಆತನಿಗೆ ಸ್ಥಳ ಇಲ್ಲ ಅಂತಂದ ಮೇಲೆ ಆತನನ್ನು ಹಿಂಬಾಲಿಸುವಂತವ್ರಿಗೆ ಎಲ್ಲಿಂದ ಸ್ಥಳ ಬರುತ್ತೆ? ಎಲ್ಲಿಂದ ಆಹಾರ ಸಿಗುತ್ತೆ? ಎಲ್ಲಿಂದ ಸೌಖ್ಯ ಸಿಗುತ್ತೆ? ಸುಖ ಸಿಗುತ್ತೆ? ಮತ್ತೆ ನೀವು ನಾವು ಯೇಸು ಕ್ರಿಸ್ತರನ್ನ ಹಿಂಬಾಲಿಸುವವರಾದರೆ ಪ್ರಿಯರೇ, ನೀವು ನಾವು ಕೂಡ ಸೌಖ್ಯ ಎಲ್ಲಿ ಸಿಗುತ್ತೆ? ಬಿಕಾಸ್ ಯೇಸು ಕ್ರಿಸ್ತರವರಿಗೆ ಭೂಮಿಯ ಮೇಲೆ ಸ್ಥಳ ಇದೆ ಅಂತ ಹೇಳಿದ್ರೆ ಇಲ್ಲ ಅಂತಂದ್ರ? ಇಲ್ಲ ಅಂತ ಹೇಳಿದ ಮೇಲೆ ದೇವರಿಗೆ ಅಂಥ ಲೋಕಗಳನ್ನುಂಟು ಮಾಡಿದಂತೆ ಯೇಸು ಕ್ರಿಸ್ತನಿಗೆ ಭೂಲೋಕದಲ್ಲಿ ಸ್ಥಳಗಳಿಲ್ಲ ಅಂತಂದ ಮೇಲೆ ನಿಮಗೆ ನಮಗೆ ಇದಾವ? ಇದಾವ? ಹಂಗಂದ್ರೆ ಏನ್ ಬ್ರದರ್, ಈಗ ಸ್ಥಳಗಳಿರೋದು ತಪ್ಪ? ಭೂಲೋಕದಲ್ಲಿ ದುಡಿದುಕೊಂಡು ಒಳ್ಳೆ ರೀತಿ ಬದುಕೋದು ತಪ್ಪ? ನೋ, ಐ ಆಮ್ ನಾಟ್ ಟೆಲಿಂಗ್ ದಟ್ ಇಸ್ ರಾಂಗ್. ಅದು ತಪ್ಪು ಎಂಬುದಾಗಿ ನಾನು ಹೇಳ್ತೀನಿ. ಆದರೆ ಆದರೆ ಅವುಗಳ ನಿಮಿತ್ತವಾಗಿಯೇ ಬದುಕುವಂಥದ್ದು ತಪ್ಪು. ಅವುಗಳನ್ನು ನೋಡಿ ಹೆಚ್ಚಳ ಪಡುವಂಥದ್ದು ತಪ್ಪು. ಅವುಗಳನ್ನ ನೋಡಿ ಬೇರೆಯವರನ್ನ ಕೀಳಾಗಿ ನೋಡುವಂಥದ್ದು ತಪ್ಪು. ಯಾಕಂತಂದ್ರೆ ನೀನು ಕ್ರೈಸ್ತನು ಅಂತಂದ್ರೆ ಎಂತವನು? ಭೂಲೋಕದಿಂದ ಪ್ರತ್ಯೇಕಿಸಲ್ಪಟ್ಟಿ ಪರಲೋಕವನ್ನ ನಿರೀಕ್ಷಿಸುವಂತವನು ಕ್ರೈಸ್ತನು. ಭೂ ಸಂಬಂಧವಾದವುಗಳನ್ನು ನಿರೀಕ್ಷಿಸದೆ ಪರ ಸಂಬಂಧವಾದವುಗಳನ್ನು ದೃಷ್ಟಿಸುವಂತ ವ್ಯಕ್ತಿ ಕ್ರೈಸ್ತನು. ಮತ್ತೆ ಅಂತ ಕ್ರೈಸ್ತನಾದಂತ ನೀನು ಭೂಮಿಯ ಮೇಲಿರುವಂತ ಈ ತಾತ್ಕಾಲಿಕವಾದ ಅಲ್ಪ ಕಾಲಕ್ಕೆ ಸಂಬಂಧಪಟ್ಟಂತ ಈ ಭೋಗಾಸೆಗಳನ್ನು ನೋಡಿಕೊಂಡು ಕ್ರಿಸ್ತನನ್ನ ತಳ್ಳಿ ಬಿಡುವಂತ ಪರಿಸ್ಥಿತಿಯಲ್ಲಿದ್ದೇವೆನೋ ನೋಡಿಕೊಳ್ಬೇಕು. ಯೇಸು ಕ್ರಿಸ್ತರವರು ಶಿಲುಬೆಯ ಮರಣ ಹೊಂದಿ ಪರಲೋಕಕ್ಕೆ ಎತ್ತಲ್ಪಟ್ಟ ನಂತರ ತಂದೆಯ ಬಳಿಗೆ ಸೇರಿದ ನಂತರ ಶಿಷ್ಯರು ಒಂದು ದಿನ ಪ್ರಾರ್ಥನೆಗೆ ಹೋಗ್ತಿರ್ತಾರೆ. ಈ ರೀತಿ ಪ್ರಾರ್ಥನೆಗೆ ಹೋಗುತ್ತಿರುವಂತ ಕ್ರಮದಲ್ಲಿ ಒಂದು ವ್ಯಕ್ತಿ ಭಿಕ್ಷೆ ಕೇಳ್ತಾನೆ. ನನಗೆ ಸಹಾಯ ಮಾಡಿ ಎಂಬುದಾಗಿ ಬೇಡಿಕೊಳ್ಳುವಾಗ ಇವ್ರ ಹತ್ರ ಏನಾದ್ರು ಇದ್ರೆ ತಾನೆ ಕೊಡಕ್ಕೆ. ಹೋಗ್ಲಿ, ಯೇಸು ಸ್ವಾಮಿ ಏನಾದ್ರು ಕೊಟ್ಟಿದ್ರೆ ತಾನೇ ಇವ್ರು ಕೊಡಕ್ಕೆ. ಇವ್ರ ಹತ್ರನೂ ಏನಿಲ್ಲ, ಯೇಸು ಸ್ವಾಮಿ ಕೂಡ ಏನು ಕೊಟ್ಟಿಲ್ಲ. ಅಷ್ಟು ಹೇಳ್ಬೇಕು ಅಂತಂದ್ರೆ ಇವ್ರ ಹತ್ರ ಟ್ಯಾಕ್ಸ್ ಕಟ್ಲಿಕ್ಕೂ ಕೂಡ ದುಡ್ಡಿರಲಿಲ್ಲ. ಅವಾಗ ಯೇಸು ಸ್ವಾಮಿ ಹೇಳ್ತಾರೆ, ಪೇತ್ರನೇ, ನೀನ್ ಹೋಗ್ಬಿಟ್ಟು ಒಂದ್ ಮೀನ್ ಹಿಡಿ. ನಿನಗೆ ಫಸ್ಟ್ ಮೀನ್ ಏನ್ ಬೀಳುತ್ತಲ್ಲ ಅದರ ಬಾಯಲ್ಲಿ ಹಣ ಇರುತ್ತೆ, ನಿನಗೊಂದ್ ರೂಪಾಯಿ ನನಗೊಂದ್ ರೂಪಾಯಿ ಕಟ್ಬಿಡು. ಸೊ ಯೇಸು ಕ್ರಿಸ್ತರವರ ಹತ್ರ ಸಿಂಗಲ್ ಪೆನ್ ಇರ್ಲಿಲ್ಲ, ಒಂದೇ ಒಂದು ರೂಪಾಯಿ ಕೂಡ ಇರ್ಲಿಲ್ಲ. ಅಂತ ಬದುಕು ಯೇಸು ಕ್ರಿಸ್ತರವರ ಆದರೆ ಆತನನ್ನು ಹಿಂಬಾಲಿಸುತ್ತಿರುವಂತ ಶಿಷ್ಯರದು ಇನ್ನಂತ ಬದುಕಾಗಿರುತ್ತೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಸಾವಿರಾರು ರೂಪಾಯಿ ಬಜೆಟ್ ಜೇಬಲ್ ಇಟ್ಕೊಂಡು ತಿರುಗುತ್ತಿರುವಂತ ಪರಿಸ್ಥಿತಿ ಅವ್ರಿಗಿಲ್ಲ. ಹಾಗಾಗಿ ಒಂದು ದಿನ ಪ್ರಾರ್ಥನೆಗೆ ಹೋಗ್ತಿರಬೇಕಾದ್ರೆ ನಡೆದಂತ ಸಂದರ್ಭ ನಾವು ನೋಡಿಕೊಳ್ಳೋಣ. 3ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದವರೆಗಿರುವಂತ ಸಂದರ್ಭವನ್ನ ನಾವು ನೋಡೋಣ. ಒಂದಾನೊಂದು ದಿವಸ ಪೇತ್ರ, ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು, ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯವೊಳಕ್ಕೆ ಹೋಗುವುದರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ, ಯೋಹಾನರನ್ನು ಕಂಡು ಭಿಕ್ಷೆ ಕೊಡಬೇಕು ಎಂದು ಕೇಳಲು, ಪೇತ್ರ, ಯೋಹಾನರಿಬ್ಬರೂ ಅವನನ್ನು ದೃಷ್ಟಿಸಿ ನೋಡಿದರು.
ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಕ್ಕೆ ಹೋದನು. ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಿಗಾಗಿ ಬಹಳ ಬೆರಗಾದರು. ಥ್ಯಾಂಕ್ ಯು ಸಿಸ್ಟರ್. ಶಿಷ್ಯರಾಗಿರುವಂತ ಪೇತ್ರ ಯೋಹಾನರ ಜೀವನದಲ್ಲಿ ನಡೆದಂತ ಒಂದು ಚಿಕ್ಕ ಸಂದರ್ಭ. ಈ ಸಂದರ್ಭವಾಗುವಷ್ಟರಲ್ಲಿ ಪೇತ್ರನ ಪ್ರಸಂಗವಾಗಿದೆ. ಈ ಸಂದರ್ಭವಾಗುವಷ್ಟರಲ್ಲಿ ಪೇತ್ರನ ಮೂಲಕ ಸಭೆ ನಿರ್ಮಿಸಲ್ಪಟ್ಟಿದೆ. 3,000 ಮಂದಿ ದೀಕ್ಷಾ ಸ್ನಾನ ಹೊಂದಿದ್ದಾರೆ. ದೊಡ್ಡ ಖ್ಯಾತಿ, ದೊಡ್ಡ ರೆಕಗ್ನೈಸೇಷನ್ ಶಿಷ್ಯರೆಲ್ಲರಿಗೂ ಬಂದಿದೆ. ಈ ರೀತಿಯಾಗಿರುವಂತಹ ಈ ಶಿಷ್ಯರ ಜೀವನದಲ್ಲಿ ಒಂದು ದಿನ ಪೇತ್ರನು ಯೋಹಾನರು ಇವರಿಬ್ಬರು ಯಾರು ಅಂತಂದ್ರೆ ಯೇಸು ಕ್ರಿಸ್ತನಿಗೆ ಅತ್ಯಂತ ಹತ್ತಿರವಾದಂತವರು. ಇನ್ನು ಹೇಳಬೇಕಂತಂದ್ರೆ ಯೇಸು ಕ್ರಿಸ್ತನು ಕೂಡ ಹೆಚ್ಚಾಗಿ ಪ್ರೀತಿಸಿರುವಂತ ಶಿಷ್ಯರಲ್ಲಿ ಇವರಿಬ್ಬರು ಪ್ರತ್ಯೇಕ. ಹಾಗಾಗಿ ಇವರಿಬ್ಬರು ಕೂಡ ಸೇರಿಕೊಂಡು ದೇವಾಲಯಕ್ಕೆ ಹೋಗ್ತಿದಾರಂತೆ. ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ಈ ರೀತಿ ಪ್ರಾರ್ಥನೆಗೆ ಹೋಗುತ್ತಿರುವಂತ ಕ್ರಮದಲ್ಲಿ ಆ ದೇವಾಲಯದ ಬಳಿಗೆ ಸುಂದರ ದ್ವಾರವೆಂಬಂತ ಒಂದು ದ್ವಾರದ ಬಳಿಯಲ್ಲಿ ಯಾರೋ ಹೊತ್ತುಕೊಂಡು ಬಂದು ಭಿಕ್ಷೆ ಬೇಡುವುದಕ್ಕಾಗಿ ಹೊತ್ತುಕೊಂಡು ಬಂದಿರುವಂತ ಒಬ್ಬ ಹುಟ್ಟು ಕುಂಟನಿದ್ದಾನೆ. ಭಿಕ್ಷೆ ಬೇಡುತ್ತಿದ್ದಾನೆ. ಭಿಕ್ಷೆ ಬೇಡುತ್ತಿದ್ದಾನೆ. ಎಲ್ಲರನ್ನು ಭಿಕ್ಷೆ ಬೇಡುತ್ತಿರಬೇಕಾದರೆ ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕುಂಡ್ರಿಸುತ್ತಿದ್ದರು. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಯಥಾ ಪ್ರಕಾರವಾಗಿ ತನ್ನ ಕೆಲ್ಸ ಏನು? ಭಿಕ್ಷೆ ಬೇಡುವುದು ತನ್ನ ಕೆಲ್ಸ. ಅದು ಬಿಟ್ರೆ ಬೇರೆ ಕೆಲ್ಸ ಏನೂ ಇಲ್ಲ. ಏನಾದ್ರೂ ಪಕ್ಕದಲ್ಲಿ ಕೂತ್ಕೊಂಡು ಏನಪ್ಪಾ ಚೆನ್ನಾಗಿದ್ಯಾ, ಊಟ ಮಾಡಿದ್ಯಾ, ಏನ್ ಊಟ ಮಾಡಿದೆ, ಯಾವಾಗ ಬಂದೆ, ಇಷ್ಟ ದಿನ ಕಾಣಿಸ್ಲಿಲ್ಲ, ಇದೆಲ್ಲ ಖಾತೆ ಮಾತಾಡಕ್ಕೆ ಸಮಯ ಇರುತ್ತಾ? ನೋ, ಭಿಕ್ಷೆ ಬೇಡ್ತಿದ್ದಾನೆ. ಕಂಡವ್ರನ್ನ ಭಿಕ್ಷೆ ಬೇಡ್ತಿದ್ದಾನೆ. ಈ ಕ್ರಮದಲ್ಲಿ ಕಂಡಂತವರೇ ಪೇತ್ರನು ಯೋಹಾನರು. ಇವರಿಬ್ಬರನ್ನು ಕೂಡ ತನ್ನ ಕೆಲಸದ ನಿಮಿತ್ತ, ತನ್ನ ಪೋಷಣೆಯ ನಿಮಿತ್ತ ಭಿಕ್ಷೆಯನ್ನ ಕೇಳಿದಾಗ ಆಗ ಪೇತ್ರನು ಯೋಹಾನರ ಅವನನ್ನು ದೃಷ್ಟಿಸಿ ನೋಡಿ ಪೇತ್ರನು ನಮ್ಮನ್ನು ನೋಡು ಅಂದನು. ಭಿಕ್ಷೆ ಕೇಳಿದಂತವನನ್ನ ನೋಡು ಅಂತಂದ್ರೆ ಇವಾಗ ಏನದ್ರ ಅರ್ಥ? ಏನೋ ಒಂದು ಸಹಾಯ ಮಾಡ್ತಾರೆ, ಹಣ ಕೊಡ್ತಾರೆ ಅಂತಾನೆ ತಾನೇ ಅರ್ಥ. ನಮ್ಮನ್ನು ನೋಡು ಅಂತ ಹೇಳಿ, ಇಲ್ಲ ಅಂತ ಹೇಳಿದಿರ ಹೋಗಿಲ್ಲ. ಅವರು ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಆಗ ಹೋಗಿದ್ರು ಕೂಡ ಚೆನ್ನಾಗಿರ್ತಿತ್ತು. ಅವನೇನು ಆಸೆ ಇಟ್ಕೊಳ್ತಿರ್ಲಿಲ್ಲ. ಆದರೆ ಪೇತ್ರನ ಅವನನ್ನು ನೋಡಿ ನಮ್ಮನ್ನು ನೋಡು ಅಂತಂದನು. ಅವನು ಅವರಿಂದ ಏನಾದ್ರೂ ದೊರಕೀತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಇಟ್ಸ್ ಕ್ವೈಟ್ ನ್ಯಾಚುರಲ್. ಯಾರೋ ಏನೋ ತಿಳಿಯದಂತ ವ್ಯಕ್ತಿ ಪ್ರತ್ಯೇಕಿಸಿ ನೋಡು ಅಂತ ಕರೆದಿದ್ದಾನೆ ಅಂತಂದ ಮೇಲೆ ಒಂದು ಭಿಕ್ಷೆ ಬೇಡುವಂತ ವ್ಯಕ್ತಿ ನ್ಯಾಚುರಲ್ ಆಗಿ ಅಂದುಕೊಳ್ಳುವಂತದ್ದಿದೆ, ಏನಾದ್ರೂ ಸಹಾಯ ಮಾಡ್ತಾರೇನೋ, ಏನಾದ್ರೂ ಅವರಿಂದ ಸಹಾಯವನ್ನ ಹೊಂದಬಹುದೇನೋ. ಈ ರೀತಿ ಕಾಯ್ಕೊಂಡಿರಬೇಕಾದರೆ ಪೇತ್ರನ್ ಹೇಳ್ತಿರುವಂತ ಮಾತು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನ ನಿನಗೆ ಕೊಡುತ್ತೇನೆ. ಏನಿದೆ ನಿನ್ನ ಹತ್ರ? ನನ್ನ ಗುರುಗಳು ನನಗೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬೆಳ್ಳಿ ಕೊಟ್ಟಿಲ್ಲ, ಬಂಗಾರವನ್ನ ಕೊಟ್ಟಿಲ್ಲ, ಆಸ್ತಿ ಅಂತಸ್ತುಗಳು ನೀನು ಯಾವುದಕ್ಕೋಸ್ಕರವಾಗಿ ಆದ್ರೆ ನನ್ನನ್ನ ಬೇಡಿಕೊಳ್ಳುತ್ತಿದೆಯೋ ನನಗೆ ಕೊಡುವಷ್ಟು ದೊಡ್ಡ ಕೈಯನ್ನ ನನ್ನ ಗುರುಗಳು, ನನ್ನ ದೇವರು, ನನ್ನ ರಕ್ಷಕನು ನನಗೆ ಕೊಟ್ಟಿಲ್ಲ. ಮತ್ತೇನ್ ಕೊಟ್ಟಿದ್ದಾರೆ? ನನ್ನಲ್ಲಿರುವುದನ್ನ ನಿನಗೆ ಕೊಡ್ತೇನೆ. ಏನಿದೆ ನಿನ್ನಲ್ಲಿ? ನನ್ನಲ್ಲಿರುವುದನ್ನ ನಿನಗೆ ಕೊಡ್ತೇನೆ. ವಾಟ್ ಯು ಹ್ಯಾವ್? ಏನಿದೆ? ನನಗೆ ಬೇಕಾಗಿರುವಂತದ್ದನ್ನ ಕೊಡ್ಲಿಕ್ಕಾಗತ್ತೆ ನಿನಗೆ? ನೋ, ಐ ಕಾಂಟ್, ಬಟ್ ಐಲ್ ಗಿವ್.
ನಿನಗೆ ನಿನಗೆ ಬೇಕಾದದ್ದಕ್ಕಿಂತ ಮಿಗಿಲಾದದ್ದನ್ನ ನಾನು ನಿನಗೆ ಕೊಡ್ತೇನೆ. ನನ್ನ ಹತ್ರ ಏನಿದೆ ಅದನ್ನ ನಿನಗೆ ಕೊಡ್ತೇನೆ. ಏನಿದೆ ನಿನ್ನ ಹತ್ರ? ಏನಿದೆ ಅಂತಂದ್ರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನ ಬಲಗೈ ಹಿಡಿದು ಎತ್ತಿದನು. ಆ ಹುಟ್ಟು ಕುಂಟನು ಕಾಯುತ್ತಿರುವಂತದ್ದು ಲೋಕದ ಸಂಗತಿಗಳಿಗಾದರೆ, ಯೇಸು ಕ್ರಿಸ್ತರವರು ಪೇತ್ರನ ಮೂಲಕವಾಗಿ ಕೊಡುತ್ತಿರುವಂತದ್ದು ಆತ್ಮೀಯ ಸಂಗತಿ. ಲೋಕ ಸಂಗತಿಗಳಿಗಿಂತ, ಲೋಕದ ವಿಷಯಗಳಿಗಿಂತ ಮಿಗಿಲಾದಂಥದ್ದು, ಅಮೂಲ್ಯವಾದಂತ ಆತ್ಮೀಯತೆ. ಲೋಕದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ಕೂಡ ಎಲ್ಲೂ ಸಿಗದೇ ಇರುವಂತದ್ದು ನೆಮ್ಮದಿ, ಸಂತೋಷ, ಸುಖ. ಅದು ಸಿಗಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ? ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗುತ್ತೆ. ಯೇಸು ಕ್ರಿಸ್ತನಲ್ಲಿ ಮಾತ್ರ ಅದು ದೊರಕುತ್ತೆ, ಬೇರೆ ಎಲ್ಲೂ ಸಿಗುವುದಿಲ್ಲ. ಅಂತಂದರೆ ನಿನಗೆ ಆಸ್ತಿ ಕೊಡುವಂತದ್ದು ದೊಡ್ಡ ವಿಷಯ ಅಲ್ಲ. ಆಸ್ತಿಗಿಂತ, ಅಂತಸ್ತಿಗಿಂತ, ಹಣಕ್ಕಿಂತ ಮಿಗಿಲಾಗಿ ಉನ್ನತವಾದಂತದ್ದನ್ನ ನಾನು ನಿನಗೆ ಕೊಡ್ತೇನೆ. ಏನದು ಅಂತಂದ್ರೆ ಯೇಸು ಕ್ರಿಸ್ತನ ನಾಮ. ದಟ್ ಈಸ್ ಮೋರ್ ಪ್ರೆಷಿಯಸ್. ಅದು ತುಂಬಾ ಬೆಲೆ ಉಳ್ಳದ್ದು. ಯೇಸು ಕ್ರಿಸ್ತನು ನನಗೆ ಕೊಟ್ಟಿರುವಂತ ಆಸ್ತಿ ಏನಿದೆ? ಏನಿದೆ? ಯೇಸು ಸ್ವಾಮಿ ನಂಬ್ಕೊಂಡ್ಮೇಲೆ ನನಗೆ 2 ಕಾರ್ ಬಂತು. ಯೇಸು ಸ್ವಾಮಿ ನಂಬ್ಕೊಂಡ ಮೇಲೆ ನನ್ನ ಆಸ್ತಿ ನನಗೆ ತಿರುಗಿ ಬಂತು. ವೆರಿ ಗುಡ್, ವೆರಿ ಗುಡ್. ನಿನ್ನ ನಂಬಿಕೆ ದೊಡ್ಡದು. ನೀನು ನಂಬಿಕೊಂಡಂತೆ ನಿನಗೆ ನಡೀತು. ಬಟ್ ಲೋಕದ ಸಂಗತಿಗಳನ್ನು ಕೊಟ್ಟಂತ ಯೇಸು ಕ್ರಿಸ್ತನು ಆತ್ಮೀಯವಾದಂತ ಸಂಗತಿಗಳನ್ನು ನಿನಗೆ ಕೊಟ್ಟಿಲ್ವಾ? ಒಂದು ವೇಳೆ ಕೊಟ್ಟಿದ್ದರೂ ನೀನು ಹೊಂದಿಕೊಂಡಿಲ್ವಾ? ಒಂದು ವೇಳೆ ಹೊಂದಿಕೊಂಡಿದ್ದರೂ ಅದರ ಶ್ರೇಷ್ಠತೆ ನಿನಗೆ ಅರ್ಥ ಆಗಿಲ್ವಾ? ಲೋಕದ ಸಂಗತಿಗಳಲ್ಲ, ಪರಲೋಕದ ಸಂಗತಿಗಳು ಬಹಳ ಶ್ರೇಷ್ಠವಾದವುಗಳು. ಲೋಕದ ವಿಷಯಗಳಲ್ಲ, ಪರಲೋಕದ ವಿಷಯಗಳು ಬಹಳ ಅಮೂಲ್ಯವಾದವುಗಳು. ಪ್ರಿಯ ಕ್ರೈಸ್ತನೇ, ಮತ್ತು ಕ್ರಿಸ್ತನಿಂದ ನಾವು ಹೊಂದಿಕೊಂಡದ್ದು ಏನಿದೆ? ಯೇಸು ಕ್ರಿಸ್ತನು ನನಗೆ ಕೊಟ್ಟದ್ದೇನಿದೆ? ಆತನನ್ನ ಹಿಂಬಾಲಿಸೋದ್ರಿಂದ ನಿನಗೆ ಬಂದಂತ ಪ್ರಯೋಜನವೇನು? ಆತನನ್ನು ಹಿಂಬಾಲಿಸೋದ್ರಿಂದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಂತ ಶ್ರೇಷ್ಠವಾದಂತ ಸಂಗತಿಗಳು ಏನು? ವಾಟ್ ಆರ್ ದೋಸ್ ಥಿಂಗ್ಸ್? ಏನು ಕೊಟ್ಟಿದ್ದರಿಂದ ಯೇಸು ಕ್ರಿಸ್ತನು ನನಗೆ ದೇವರಾದನು? ಏನು ಕೊಟ್ಟದ್ದರಿಂದ ಯೇಸು ಕ್ರಿಸ್ತರವರು ನನಗೆ ಗುರುವಾದನು? ಏನು ಹೊಂದಿಕೊಂಡಿದ್ದರಿಂದ ಯೇಸು ಕ್ರಿಸ್ತರವರನ್ನ ನೀವು ಹಿಂಬಾಲಿಸುತ್ತಿದ್ದೇವೆ ಅಂತಂದ್ರೆ ಲೋಕದ ಸಂಗತಿಗಳಲ್ಲ, ಲೋಕದ ಸಂಗತಿಗಳಿಗಿಂತ ಎಷ್ಟೋ 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 ಪಟ್ಟು ಮಿಗಿಲಾದವುಗಳಾಗಿರುವಂತ ಪರಲೋಕ ಸಂಗತಿಗಳು, ಪರಲೋಕದ ವಿಷಯಗಳು, ಪರಲೋಕದಲ್ಲಿದ್ದಂತ ದೇವರ ಸಂಗತಿಗಳು. ಪ್ರೇರೆ, ದೇರ್ ವಿಲ್ ಬಿ ಸಮ್ ಪರ್ಸನ್ ಇನ್ ಅವರ್ ಲೈಫ್. ನಮ್ಮ ಬದುಕಿನಲ್ಲಿ ಒಂದು ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿಗೆ ಭಿಕ್ಷೆ ಬೇಡುವಂತ ಪರಿಸ್ಥಿತಿಯಲ್ಲಿ ಇರ್ತಾನೆ. ಏನ್ ಭಿಕ್ಷೆ? ದುಡ್ಡು ಕೇಳ್ತಿರ್ತಾನ, ಹಣ ಕೇಳ್ತಿರ್ತಾನ. ಅವನಿಗೆ ಗೊತ್ತಿಲ್ಲ ಅವನಿಗೆ ದುಡ್ಡಿನಲ್ಲಿ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡು ಅದನ್ನೇ ಕೇಳ್ತಿರ್ತಾನೆ. ಅವನಿಗೆ ಗೊತ್ತಿಲ್ಲ ಅವನಿಗೆ ಹಣದಲ್ಲೇ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡು ಹಣವನ್ನೇ ಬೇಡ್ತಿರ್ತಾನೆ. ಬಟ್ ದ ರಿಯಾಲಿಟಿ, ಸತ್ಯವೇನಂತಂದ್ರೆ ಅವನಿಗೆ ಹಣವಲ್ಲ ಬೇಕಾಗಿರುವಂತದ್ದಲ್ಲಿ, ಅವನಿಗೆ ಹಣಕ್ಕಿಂತಲೂ, ಐಶ್ವರ್ಯಕ್ಕಿಂತಲೂ, ಬೆಳ್ಳಿ ಬಂಗಾರಗಳಿಗಿಂತಲೂ ಮಿಗಿಲಾಗಿರುವಂತ ಕ್ರಿಸ್ತನ ನಾಮವು ಬೇಕಿದೆ. ಅಂತವರು ಒಂದು ವೇಳೆ ನಮ್ಮ ಜೀವನದಲ್ಲಿ ಇದ್ದಾರೇನೋ, ಒಂದು ವೇಳೆ ಅಂತವರು ನಮ್ಮ ಜೀವನದಲ್ಲಿ ಕಂಡು ಬಂದರೆ ಅವರಿಗೆ ಮೊದಲು ತಿಳಿಸಬೇಕಾಗಿರುವಂತದ್ದು ಕ್ರಿಸ್ತನ ಸುವಾರ್ತೆ, ಕ್ರಿಸ್ತನ ವಾಕ್ಯ, ಕ್ರಿಸ್ತನ ರಕ್ಷಣೆಯ ಮಾತುಗಳು. ಯಾಕಂತಂದ್ರೆ ನನ್ನ ಬಳಿಯಲ್ಲಿ ಅವನ ಜೀವನವನ್ನು, ಅವನ ಕುಟುಂಬವನ್ನು ಸೆಟಲ್ ಮಾಡುವಷ್ಟು ಪರಿಸ್ಥಿತಿ ಇಲ್ಲ. ಇದ್ರೆ ದೇವರಿಗೆ ಸ್ತೋತ್ರ ಮಾಡಿ, ಸಹಾಯ ಮಾಡಬೇಡಿ ಎಂಬುದಾಗಿ ನಾನು ಹೇಳ್ತಿಲ್ಲ, ಮಾಡಿ. ಅಂತವರನ್ನ ಪ್ರೋತ್ಸಾಹಿಸಿ, ಅಂತವರಿಗೆ ಸಹಾಯವನ್ನು ಮಾಡಿ ದೇವರಲ್ಲಿ ನೆಲೆಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಆದರೆ ಇಲ್ಲಿ ದೇವರ ವಾಕ್ಯ ಬಹಳ ಪ್ರಾಮುಖ್ಯ. ಬಹಳ ಜನ ಊಟ ಹಂಚ್ತಾರೆ, ಊಟ ಹಂಚಿ ಜಸ್ಟ್ ಬಂದ್ಬಿಡ್ತಾರೆ. ಊಟ ಹಂಚಿ ನೀನ್ ಯಾಕೆ ಊಟ ಹಂಚ್ತಿದ್ಯಾ? ಪ್ರೀಚ್ ದ ಗಾಸ್ಪಲ್, ಸುವಾರ್ತೆ ಸಾರು. ಊಟ ಹಂಚಿದ ನಂತರ ಹೇಳು, ಇದು ಕ್ರಿಸ್ತನ ಪ್ರೀತಿ, ಇದು ದೇವರ ಪ್ರೀತಿ. ದೇವರು ನಿನ್ನನ್ನ ಪ್ರೀತಿಸ್ತಾರೆ. ಆ 2 ಮಾತುಗಳೇ, ಆ ಒಂದು ಮಾತುಗಳೇ ಗೊತ್ತಿಲ್ಲ, ಅವನ ಬದುಕನ್ನ ಬದಲಾಯಿಸಬಹುದು. ಅವನನ್ನು ದೇವರಲ್ಲಿ ಬಲವಾಗಿ, ದೃಢವಾಗಿ ನಿಲ್ಲಿಸಬಹುದು. ಅವನು ಒಂದು ಆತ್ಮ ದೇವರಲ್ಲಿ ನಿಲ್ಲುವುದಕ್ಕೆ ಕಾರಣ ನಿನ್ನ ಮಾತುಗಳಾಗಿದ್ದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಇನ್ನೇನಾದ್ರೂ ಇದೆಯಾ? ನೋ.
ಮೈ ಡಿಯರ್ ಫ್ರೆಂಡ್. ಹಾಗಾಗಿ ಯೇಸು ಕ್ರಿಸ್ತರವರು ಇವತ್ತು ನಿನಗೆ ಕೊಟ್ಟಿರುವಂತದ್ದನ್ನೇ ನೀನು ಮತ್ತೊಬ್ಬರಿಗೆ ಕೊಡ್ಲಿಕ್ಕಾಗತ್ತೆ ಬಿಟ್ರೆ, ಕೊಡದೇ ಇರುವಂತದ್ದನ್ನ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತರು ನಿನಗೆ ಕೊಟ್ಟಿರುವಂತದ್ದು ಏನು? ಯೇಸು ಕ್ರಿಸ್ತರವರಿಂದ ನೀನು ಹೊಂದಿರುವಂತದ್ದೇನು? ಯೇಸು ಕ್ರಿಸ್ತರವರಿಂದ ನಾವು ಸಂಪಾದಿಸಿಕೊಂಡಿರುವಂತದ್ದೇನು? ಅದು ಏನು ಎನ್ನುವಂಥದ್ದು ನಮ್ಗೆ ಅರ್ಥ ಆದ್ರೆ ಅವುಗಳನ್ನ ನಾವು ಇತರರಿಗೆ ಹಂಚಲಿಕ್ಕಾಗತ್ತೆ. ದೇವರ ವಾಕ್ಯ, ದೇವರ ಪ್ರೀತಿ, ದೇವರಲ್ಲಿ ನಾವು ಹೊಂದಿಕೊಂಡಂತ ಶಾಂತಿ, ಸಮಾಧಾನ, ಅವುಗಳನ್ನು ಹಂಚಿ, ಅವುಗಳನ್ನು ಪ್ರಕಟಿಸಿ, ಅವುಗಳನ್ನ ಕೊಡುವುದಾದರೆ ಪೇತ್ರನು ಆತನಿಗೆ ಕೊಟ್ಟಂತ ಬಹುಮಾನ, ಆತನಿಗೆ ಕೊಟ್ಟಂತ ಸಹಾಯವು ಆತನು ಕೇಳಿದಂತ ಸಹಾಯಕ್ಕಿಂತ ಮಿಗಿಲಾಗಿದೆ. ಆತನಿಗೆ ಮಾಡಿದಂತ ಸಹಾಯ, ಆತನು ಕೇಳಿದಂತ ಸಹಾಯಕ್ಕಿಂತ, ಆತನು ಬೇಡಿದಂತ ಸಹಾಯಕ್ಕಿಂತ ಎಷ್ಟೋ ಪಟ್ಟು ಮಿಗಿಲಾಗಿದೆ ಅಂತಂದ್ರೆ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದೇನ ಗೊತ್ತಾ? ನೀವು, ನಾವು ಇತರರಿಗೆ ಮಾಡುವಂತ ಸಹಾಯ ಅದು ಕ್ರಿಸ್ತನ ನಿಮಿತ್ತವಾಗಿದ್ದರೆ, ಕ್ರಿಸ್ತನ ನಾಮದ ನಿಮಿತ್ತವಾಗಿದ್ದರೆ, ಕ್ರಿಸ್ತನ ನಾಮವನ್ನು ಹೆಚ್ಚಿಸುವಂತ ಸುವಾರ್ತೆ ಆಗಿದ್ದರೆ, ಅವನು ಕೇಳಿದ್ದಕ್ಕಿಂತಲೂ ಬೇಡಿದ್ದಕ್ಕಿಂತಲೂ ಅಧಿಕವಾದಂತ ಸಹಾಯವನ್ನ ನಾವು ಮಾಡ್ತಿದ್ದೀವಿ ಅಂತ ಅರ್ಥ. ಹಾಗಾಗುವಂತ ಸ್- ಆಗ ಸಹಾಯ ಮಾಡಿದಾಗ ನಡೆಯುವಂತ ಕೆಲಸವೇನಂತಂದ್ರೆ, ಒಂದು ಆತ್ಮವು ದೇವರಲ್ಲಿ ಕ್ರಿಸ್ತನನ್ನ ನಂಬುವಂತದ್ದಾಗಿ ನಿಲ್ಲುವಂತದ್ದಾಗಿದೆ. ನಿಂತ ನಂತರ ಆ ಹುಟ್ಟು ಕುರುಡನು ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ದೇವಾಲಯದೊಳಗೆ ಹೋಗುವುದಕ್ಕೆ ಅವಕಾಶವಿರಲಿಲ್ಲ ಅವನಿಗೆ. ಹೋಗಬೇಕೆಂಬಂತ ಆಸೆ ಹೃದಯಪೂರ್ವಕವಾಗಿದ್ದರೂ ದೂರದಿಂದಲೇ ನಮಸ್ಕಾರ ಮಾಡಿಕೊಂಡು ದಿನಗಳನ್ನ ಕಳೆಯುತ್ತಿರುವಂತ ವ್ಯಕ್ತಿಯಾದಂತ ಆ ಹುಟ್ಟುಕುಂಟನನ್ನು ದೇವಾಲಯದೊಳಕ್ಕೆ ಹೋಗಿ ಸಂತೋಷದಿಂದ, ಉಲ್ಲಾಸದಿಂದ ಆರ್ಭಟಿಸುತ್ತಾ, ಘನಪಡಿಸುತ್ತಾ ಆ ದೇವರನ್ನು ಕೊಂಡಾಡುವಂತ ಆರಾಧಿಕನನ್ನಾಗಿ ಬದಲಾಯಿಸಿದಂತ ಆ ಕ್ರಿಯೆ, ಆ ಸಹಾಯ ಹಣದಿಂದ ಬರುತ್ತಿರಲಿಲ್ಲ, ಬೆಳ್ಳಿ ಬಂಗಾರಗಳಿಂದ ಬರ್ತಿರಲಿಲ್ಲ. ಯಾವುದರಿಂದ ಬಂತು? ಯೇಸು ಕ್ರಿಸ್ತನ ನಾಮದಿಂದ ಬಂತು. ಅಂದ್ರೆ ಯೇಸು ಕ್ರಿಸ್ತನ ನಾಮ ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವ? ಎಸ್, ಹೌದು. ಏನಾದ್ರೆ ನನ್ನ ಬಳಿಯಲ್ಲಿ ಇದೆಯೋ ಅದನ್ನೇ ನಾನು ನಿನಗೆ ಕೊಡ್ತೇನೆ. ನನ್ನ ಬಳಿಯಂತೂ ಬೆಳ್ಳಿ ಬಂಗಾರಗಳು ಇಲ್ಲ. ನನ್ನಲ್ಲಿರುವಂತದ್ದನ್ನ ನಿನಗೆ ಕೊಡ್ತೇನೆ. ಅದನ್ನ ಹೊಂದಿಕೊಂಡಂತಹ ಹುಟ್ಟುಕುಂಟನು ಸಂತೋಷಿಸಿದನು. ಅದನ್ನು ಹೊಂದಿಕೊಂಡಂತಹ ಹುಟ್ಟುಕುಂಟನು ಆರ್ಭಟಿಸಿದನು, ಆರಾಧಿಕನಾದನು, ಕ್ರಿಸ್ತನ ದೇವಾಲಯಕ್ಕೆ ಹೆಜ್ಜೆಯನ್ನು ಇಡುವುದಕ್ಕೆ ಅರ್ಹನಾದನು, ಯೋಗ್ಯನಾದನು. ನಾವು ಕೂಡ ಪ್ರಿಯರೇ, ನಮ್ಮ ಜೀವನದಲ್ಲಿ ಅಂತವರನ್ನ ದೇವರೊಂದು ವೇಳೆ ಇಟ್ಟಿದ್ದರೆ, ಅಂತವರೊಂದು ವೇಳೆ ನಮ್ಮ ಜೀವನದಲ್ಲಿ ಇದ್ದಾರೆ ಎಂಬುದಾಗಿ ಒಂದು ವೇಳೆ ತಿಳಿದಿದ್ದರೆ, ಜಸ್ಟ್ ಹೆಲ್ಪ್ ದೆಮ್, ಸಹಾಯ ಮಾಡಿ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ, ಯೇಸು ಕ್ರಿಸ್ತನ ಮಾತುಗಳನ್ನು ತಿಳಿಸಿ. ಇವತ್ತು ದೊಡ್ಡ ದೊಡ್ಡ ಸೇವಕರಾಗಿ ಕರೆಯಲ್ಪಡ್ತಿರುವಂತವ್ರು ಎಲ್ಲರೂ ಕೂಡ ಅವರು ಸತ್ಯ ಬೋಧನೆ ಮಾಡ್ತಿದಾರೋ, ಅಸತ್ಯ ಬೋಧನೆ ಮಾಡ್ತಿದಾರೋ ಸ್ವಲ್ಪ ಪಕ್ಕಕ್ಕಿಡೆ. ಕ್ರಿಸ್ತನನ್ನ ನಂಬಿಕೊಳ್ಳುವುದಕ್ಕೆ ಹೇಗೆ ನಂಬಿಕೊಂಡಿದ್ದೀರಾ ಅಂತ ಅವರ ಜೀವನ ಸಾಕ್ಷ್ಯನ ಕೇಳಿದರೆ ಅವರು ಹೇಳುವಂತದ್ದು, ಯಾರೋ ಗೊತ್ತಿಲ್ಲ ಪಾಂಪ್ಲೆಟ್ ಕೊಟ್ರು, ಯಾರೋ ಗೊತ್ತಿಲ್ಲ ಯೇಸು ಕ್ರಿಸ್ತನ ಬಗ್ಗೆ ತಿಳಿಸಿದ್ರು, ಯಾರೋ ಗೊತ್ತಿಲ್ಲ ಹ ನಾನು ಬೆಡ್ ಅಲ್ಲಿ ಇದ್ದಾಗ ನನಗೋಸ್ಕರ ಬಂದು ಪ್ರಾರ್ಥನೆ ಮಾಡಿದರು. ಜಸ್ಟ್ ಎ ಸ್ಮಾಲ್ ಆಕ್ಟ್ ಆಫ್ ಕೈಂಡ್ನೆಸ್. ಯೇಸು ಕ್ರಿಸ್ತರವರು ಹೇಳಿದಂತ ಕೆಲಸವನ್ನ ಅವರು ಮಾಡಿದ್ದರಿಂದ ಅವರು ಯಾರು ಇವರಿಗೆ ಗೊತ್ತಿಲ್ಲ, ಇವರು ಯಾರೋ ಅವರಿಗೆ ಗೊತ್ತಿಲ್ಲ. ಬಟ್ ಅವರಿಬ್ಬರನ್ನು ನಿಲ್ಲಿಸಿರುವಂತದ್ದು ಮಾತ್ರ ಪ್ರಾರ್ಥನೆ, ಅವರಿಬ್ಬರನ್ನು ಸೇರಿಸಿರುವಂತದ್ದು ಮಾತ್ರ ಯೇಸು ಕ್ರಿಸ್ತನ ಪ್ರೀತಿ. ಯಾರೋ ಗೊತ್ತಿಲ್ಲ ಪಾಂಪ್ಲೆಟ್ ಕೊಟ್ರು, ಯಾರೋ ಗೊತ್ತಿಲ್ಲ ಯಾರೋ ಗೊತ್ತಿಲ್ಲ ಪ್ರಾರ್ಥನೆ ಮಾಡಿದ್ರು. ಆ ರೀತಿ ಆ ಪ್ರಾರ್ಥನೆ ಮಾಡಿದ್ದರಿಂದ ನನಗೆ ವಾಸಿ ಆಯ್ತು. ಅಂದಿನಿಂದ ನಾನು ಕ್ರಿಸ್ತನನ್ನ ನಂಬಿ. ಯಾರೋ ನನಗೆ ಪಾಂಪ್ಲೆಟ್ ಕೊಟ್ರು, ಆ ಮಾತುಗಳು ನನ್ನ ಹೃದಯಕ್ಕೆ ತಾಕಿದವು. ನನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಾಗ ಆಗ ಕಂಡು ಬಂದಂತ ದೊಡ್ಡ ನಿಧಿಯೇ ಯೇಸು ಕ್ರಿಸ್ತನು ಎಂಬುದಾಗಿ ಕ್ರಿಸ್ತನನ್ನ ನಂಬಿ ದೊಡ್ಡ ಸೇವೆ ಮಾಡುತ್ತಿರುವಂತ ಸೇವಕರೆಲ್ವಾ ನಮ್ಮ ಮಧ್ಯದಲ್ಲಿ ಇದ್ದಾರೆ.
ನಮ್ಮ ಬಳಿಯಲ್ಲಿ ಬೆಳ್ಳಿ ಬಂಗಾರಗಳಿಲ್ಲ. ಇರುವಂತದ್ದೊಂದೇ ಯೇಸು ಕ್ರಿಸ್ತನ ನಾಮ. ಅದನ್ನ ಆದಷ್ಟು ಪ್ರಕಟಿಸೋಣ. ಪ್ರಯಾಣ ಮಾಡ್ತಿದ್ದೇವಾ? ಇಫ್ ದರ್ ಇಸ್ ಸಂಬಡಿ ಇನ್ ಬಿಸೈಡ್, ನಮ್ಮ ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಜಸ್ಟ್ ಪ್ರೀಚ್ ದ ಗಾಸ್ಪೆಲ್. ಸುವಾರ್ತೆ ಸಾರಿ, ಹೇಳಿ, ವಾಕ್ಯವನ್ನ ಪ್ರಕಟಿಸಿ, ತಿಳಿಸಿ. ಅದಕ್ಕಿಂತ ದೊಡ್ಡ ಧನ್ಯತೆ ಬೇರೆ ಇರೋದಿಲ್ಲ. ಹಾಗಾಗಿ ಅಂತವರು ತಮ್ಮ ಜೀವನದಲ್ಲಿ ಕಳ್ಕೊಂಡದ್ದೇನನ್ನೋದು ಕೂಡ ಅವರಿಗೆ ಗೊತ್ತಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹೊರಗಡೆ ನೋಡ್ಲಿಕ್ಕೆ ಬಹಳ ಚಂದವಾಗಿರ್ತಾರೆ. ಅವರ ಹೃದಯದಲ್ಲಿರುವಂತ ವೇದನೆ, ನೋವು, ದುಃಖ ಅವುಗಳನ್ನ ಮನುಷ್ಯರೊಂದಿಗೂ ಹೇಳಿಕೊಳ್ಳೋದಕ್ಕಾಗದೆ, ಎಲ್ಲಿಯೂ ಕೂಡ ಏನು ಮಾಡ್ಲಿಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ನಿನ್ನ ಪ್ರೀತಿಯ ಆದರಣೆಯ ಮಾತುಗಳು ಅವರನ್ನಾಗಲಿ ಎಷ್ಟೋ ಪ್ರೋತ್ಸಾಹಿಸುವಂತದ್ದಾಗಿರಬೇಕು, ಎಷ್ಟೋ ಬಲ ತುಂಬುವಂತದ್ದಾಗಿರಬೇಕು. ಅವನಿಗನ್ಸ್ಬೇಕು, ಈ ಮಾತಿನಲ್ಲೇನೋ ಇದೆ, ಈ ವಚನದಲ್ಲೇನೋ ಇದೆ, ಈ ವ್ಯಕ್ತಿಯಲ್ಲೇನೋ ಇದೆ, ನೋಡಬೇಕು, ಹುಡುಕಬೇಕು ಎಂದು ಹುಡುಕಿಕೊಂಡು ಬಂದಂತ ಆತನ ಆ ಆ ಒಂದು ನಿರೀಕ್ಷೆಗೆ ಸಿಗುವಂತ ಡೆಸ್ಟಿನಿ ಹೆಸರೇ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಪ್ರಿಯರೇ, ನಾನೇ ಮಾರ್ಗವೆಂದು ಹೇಳಿದಂತೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಎಲ್ಲರೂ ಇಲ್ಲ ಪ್ರಿಯರೇ. ನಾನೇ ನಾಣ್ಯ ಸತ್ಯವೆಂದು ಹೇಳಿದಂತ ಯೇಸು ಕ್ರಿಸ್ತರವರ ಸತ್ಯವಾದಂತ ಮಾರ್ಗದಲ್ಲಿ ಅನೇಕರಿಲ್ಲ. ಜೀವವೆಂದು ಹೇಳಿರುವಂತ ಜೀವವುಳ್ಳ ಮಾತುಗಳು ಅನೇಕರಿಗೆ ಗೊತ್ತಿಲ್ಲ. ಈತನೇ ಮಾರ್ಗ ಎಂಬುದಾಗಿ ತಿಳಿಸುವಂತವ್ರು ನಾವಾಗಿರಬೇಕು. ಈತನೇ ಸತ್ಯವೆಂದು ತಿಳಿಸುವಂತ ಕ್ರೈಸ್ತರಾಗಿ ನಾವಿರಬೇಕು. ಈತನಲ್ಲಿ ಜೀವವಿದೆ, ಈತನ ಮಾತಿನಲ್ಲಿ ಜೀವವಿದೆ, ಬದುಕುಗಳನ್ನ ಹಾಳು ಮಾಡಿಕೊಳ್ಳಬೇಡಿರಿ ಎಂಬುದಾಗಿ ಹೇಳುವಂತ ದೃಢ ಸಂಕಲ್ಪ ನಮ್ಮಲ್ಲಿರಬೇಕು. ಪ್ರಿಯ ಕ್ರೈಸ್ತರೇ, ಕ್ರಿಸ್ತನಿಂದ ನೀವು ಲೌಕಿಕವಾಗಿ ಹೊಂದಿದ್ದೀರಾ? ದೇವರಿಗೆ ಸ್ತೋತ್ರ. ಕ್ರಿಸ್ತನಿಂದ ಲೋಕದ ಸಂಗತಿಗಳಲ್ಲಿ ಆರ್ ಯು ವೆಲ್ ಸೆಟಲ್ಡ್? ದೇವರಿಗೆ ಸ್ತೋತ್ರ, ಪ್ರೈಸ್ ಗಾಡ್. ಬಟ್ ಕ್ರಿಸ್ತನಲ್ಲಿ ಹೊಂದಿದಂತ ಲೋಕದ ಸಂಗತಿಗಳಿಗಿಂತ ಹೆಚ್ಚಾಗಿ ಆತ್ಮೀಯ ಸಂಗತಿಗಳಾಗಿದ್ದರೆ ಪ್ಲೀಸ್ ಡೋಂಟ್ ಬಿ ಕ್ವೈಟ್. ಸುಮ್ಮನಿರಬೇಡಿ. ಈ ಬಾಯನ್ನ ತೆರೀರಿ, ಪ್ರಕಟಿಸಿ, ತಿಳಿಸಿ, ಹಂಚಿ, ಸಾರಿರಿ. ಇದಕ್ಕೋಸ್ಕರವೇ ನಾವು ಕರೆಯಲ್ಪಟ್ಟಿದ್ದೇವೆ. ಹಾಗಂತೇಳಿ ಪೇತ್ರನು ಯೋಹಾನರ ಹುಟ್ಟುಕುಂಟನಿಗೆ ಆ ಸುವಾರ್ತೆಯನ್ನ ಸಾರಿ ಯೇಸು ಕ್ರಿಸ್ತನ ನಾಮದಲ್ಲಿ ಆತನಿಗೆ ಕಾಲುಗಳನ್ನು ಕೊಟ್ಟ ನಂತರ ಸಮಾಜ ಅದನ್ನ ಅಕ್ಸೆಪ್ಟ್ ಮಾಡ್ತು ಅಂತ ಅಂದ್ಕೊಂಡ್ರ? ಸಮಾಜದಲ್ಲಿದ್ದಂತ ಹಿರಿಯರಾಗಿ ಕರೆಯಲ್ಪಡುತ್ತಿರುವಂತವ್ರು ಯಾರಾದ್ರೂ ಇದ್ರಲ್ಲ, ಅವರು ಆತನ ಆ ಕೆಲಸವನ್ನ ಏನಾದ್ರು ಸ್ವೀಕರಿಸಿದ್ರು ಅಂತ? ನೋ, ದೇ ಡಿಡ್ಂಟ್. ಕ್ವಶನ್ ಮಾಡಿದ್ರು, ಪ್ರಶ್ನಿಸಿದರು. ಇನ್ನು ಹೇಳಬೇಕಂತಂದ್ರೆ ಕಷ್ಟ ಕೊಟ್ರು, ಹಿಂಸೆಗಳನ್ನು ಕೊಟ್ರು. ಆದ್ರೂ ಸಹಿಸಿಕೊಂಡು ಅವರು ಹೇಳಿದಂತ ಮಾತು, ನಾವು ಕಂಡು ಕೇಳಿರುವಂತದ್ದನ್ನ ಹೇಳದೆ ಇರಲಾರೆ. ಪ್ರಿಯರೇ, ನಾವು ಕಂಡಂತ ಕ್ರಿಸ್ತನನ್ನು ಕೂಡ ಪ್ರಕಟಿಸದೆ ಇರ್ಲಿಕ್ಕೆ ಆಗದೆ ಇರಬಾರದು. ಕ್ರೈಸ್ತರಿಗಲ್ಲ, ದಯವಿಟ್ಟು ಕ್ರೈಸ್ತರನ್ನು ಬಲಪಡಿಸ್ಲಿಕ್ಕೆ ಹೋಗ್ಬೇಡಿ. ಕ್ರೈಸ್ತರು ಬಲವಾಗಿದ್ದಾರೆ, ಕ್ರೈಸ್ತರು ದೃಢವಾಗಿದ್ದಾರೆ. ಕ್ರೈಸ್ತರಾಗಿ ಕರೆಯಲ್ಪಡುತ್ತಾ ಕ್ರಿಸ್ತನಲ್ಲಿ ನಿಲ್ಲದೇ ಇರುವಂತವರನ್ನ ಬಲಪಡಿಸಿ, ಕ್ರೈಸ್ತರೇ ಆಗದೇ ಇರುವಂತವರನ್ನ ಬಲಪಡಿಸಿ, ದೃಢಪಡಿಸಿ, ಕ್ರಿಸ್ತನಲ್ಲಿ ನಿಲ್ಲಿಸಿ. ಹಣವನ್ನು ತೋರಿಸಿ ಅಲ್ಲ, ಕ್ರಿಸ್ತನನ್ನು ತೋರಿಸಿ. ಲೋಕವನ್ನು ತೋರಿಸಿ ಅಲ್ಲ, ಪರಲೋಕವನ್ನು ತೋರಿಸಿ. ಸಹಾಯ ಮಾಡಿ, ಎಷ್ಟರವರೆಗೂ ಸಹಾಯ ಮಾಡಿ. ಅವರು ಹಣದ ಮೇಲೆ ಆಧಾರ ಪಡುವಷ್ಟು ಸಹಾಯವಲ್ಲ, ದೇವರ ಮೇಲೆ, ಕ್ರಿಸ್ತನ ಮೇಲೆ ಆಧಾರ ಪಡುವಷ್ಟು ಸಹಾಯ ಮಾಡಿ. ತುಂಬಾ ಜನ ಅಯ್ಯೋ, ಅವ್ರ ವಾಕ್ಯ ಕೇಳಬೇಕಂದ್ರೆ ಸಹಾಯ ಮಾಡ್ಬೇಕಲ್ಲ ಎಂಬುದಾಗಿ ಸಹಾಯ ಮಾಡ್ತಿರ್ತಾರೆ. ಸಹಾಯವನ್ನ ಹೊಂದುತ್ತಿರುವವನು ಇವರ ಸಹಾಯದ ಶ್ರೇಷ್ಠತೆ ಅಥವಾ ಅದರ ವ್ಯಾಲ್ಯೂ ತಿಳ್ಕೊಳ್ಳದೆ ಸುಮ್ಮನೆ ಹಣಕ್ಕೋಸ್ಕರ ಇವರನ್ನ ಯೂಸ್ ಮಾಡ್ಕೊಳ್ತಿರ್ತಾರೆ. ಅಂತವ್ರು ಕೂಡ ನಮಗೆ ಕಾಣಿಸ್ತಿರ್ತಾರೆ. ಸೊ ಹೌದು, ಸಹಾಯ ಮಾಡಿ, ಹಣವನ್ನು ಕೊಟ್ಟಿನೇ ಸಹಾಯ ಮಾಡಿ. ಬಟ್ ಹಣವೇ ಶಾಶ್ವತ, ಹಣವೇ ಎಲ್ಲವೂ ಎಂಬುದಾಗಿ ಮಾತ್ರ ತೋರಿಸ್ಲಿಕ್ಕೆ ಹೋಗ್ಬೇಡಿ. ಹಣಕ್ಕಿಂತಲೂ ಮಿಗಿಲಾದಂತ ಯೇಸು ಕ್ರಿಸ್ತನಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನನ್ನ ಮಾತ್ರ ತೋರಿಸಿ ಆತನಿಗೆ ಮಹಿಮೆಯನ್ನ ತರುವಂತ ಕೆಲಸಗಳನ್ನ
ನಾವು ಮಾಡೋಣ. ನನ್ನಲ್ಲೇನಿದೆ, ನಿಮ್ಮಲ್ಲೇನಿದೆ, ನಮ್ಮಲ್ಲೇನಿದೆ, ಏನಿದೆಯೋ ಅವುಗಳಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ಅವುಗಳನ್ನ ಕೊಡಿ. ಏನದು? ಯೇಸು ಕ್ರಿಸ್ತನ ಸುವಾರ್ತೆ, ಯೇಸು ಕ್ರಿಸ್ತನ ಮಾತುಗಳು. ಶರೀರವಲ್ಲ, ಆತ್ಮ ಬಹಳ ಪ್ರಾಮುಖ್ಯ. ಒಂದು ಕುಷ್ಠರೋಗಿ ಯೇಸು ಕ್ರಿಸ್ತರವರ ಮುಂದೆ ತರಲ್ಪಟ್ಟಾಗ ಯೇಸು ಕ್ರಿಸ್ತರವರು ಆತನ ರೋಗವನ್ನ ವಾಸಿ ಮಾಡ್ಲಿಲ್ಲ, ಆತನ ಪಾಪಗಳನ್ನು ನಿವಾರಿಸಿದರು. ಯಾಕೆಂತಂದ್ರೆ ದೇಹವಲ್ಲ ಮುಖ್ಯ, ಆತ್ಮ ಮುಖ್ಯ. ಈ ಕ್ಷಣ ದೇಹವು ಹಾಳಾದರೂ ಕೂಡ ಪ್ರಯೋಜನ, ಏನ್ ತೊಂದ್ರೆ ಇಲ್ಲ. ಆತ್ಮವು ಹಾಳಾದರೆ, ಆತ್ಮವು ಕೆಟ್ಟೋದ್ರೆ, ಆತ್ಮವು ನಶಿಸಿ ಹೋದ್ರೆ ಅದಕ್ಕಿಂತ ದೊಡ್ಡ ಲಾಸ್ ಬೇರೆ ಇರೋದಿಲ್ಲ. ಪ್ರಿಯ ಕ್ರೈಸ್ತನೇ, ಸುವಾರ್ತೆನ ಆತ್ಮಗಳನ್ನ ರಕ್ಷಿಸಿ, ಆತ್ಮಗಳನ್ನ ದೇವರಿಗೋಸ್ಕರ ಇದಕ್ಕಿಂತ ಶ್ರೇಷ್ಠವಾದ ಕೆಲಸ ಭೂಮಿಯ ಮೇಲೆ ಕ್ರೈಸ್ತರಿಗೆ ಬೇರೆ ಯಾವುದು ಇಲ್ಲ. ನನ್ನಲ್ಲಿ ಏನಿದೆಯೋ ಅದನ್ನೇ ನಾನು ಕೊಡ್ತೇನೆ. ನಮ್ಮಲ್ಲಿ ಏನಿದೆಯೋ ಅದನ್ನೇ ನಾವು ಪ್ರಾಣವನ್ನು ಕೊಟ್ಟ ಕ್ರಿಸ್ತನ ನಾಮವನ್ನು ಕೊಡೋಣ. ಪರಲೋಕವನ್ನು ಕೊಡುತ್ತೇನೆಂದು ಹೇಳಿದಂತ ಕ್ರಿಸ್ತನ ನಾಮವನ್ನು ಕೊಡೋಣ. ಪರಲೋಕವನ್ನು ಕೊಟ್ಟು ನನಗೋಸ್ಕರ ನಿನಗೋಸ್ಕರ ತಿರುಗಿ ಬರುತ್ತೇನೆ ಎಂದು ಹೇಳಿದಂತ ಯೇಸು ಕ್ರಿಸ್ತನನ್ನ ಪ್ರಕಟಿಸೋಣ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನ ಬಾಗಿಸಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. ನೀವು ನಮ್ಮನ್ನು ಪ್ರೀತಿಸಿ ಯೇಸು ಕ್ರಿಸ್ತರನ್ನ ಕಳುಹಿಸಿ ನಮಗೆ ನೀವು ದಯಪಾಲಿಸಿರುವಂತದ್ದು ಸ್ವಾಮಿ, ಅದು ಲೋಕ ಸಂಬಂಧವಾದದ್ದಲ್ಲ, ಆತ್ಮೀಯ ಸಂಬಂಧವಾದದ್ದು, ಆತ್ಮೀಯ ಸಂಗತಿಗಳು ಕರ್ತನೆ. ಅದನ್ನು ಹೊಂದಿದಂತ ನಾವು ಪೇತ್ರ ಯೋಹಾನರ ಹಾಗೆ ನಿನಗೆ ನಮ್ಮಲ್ಲಿ ಕೊಡುವುದಕ್ಕೆ ಬೆಳ್ಳಿ ಬಂಗಾರಗಳಂತೂ ಇಲ್ಲ, ನಮ್ಮಲ್ಲಿರುವಂತದ್ದನ್ನೇ ನಾವು ನಿಮಗೆ ಕೊಡ್ತೇವೆ ಸ್ವಾಮಿ. ನಮ್ಮಲ್ಲಿ ನೀವಿಟ್ಟಿರುವಂತದ್ದು ನಿಮ್ಮ ಸಮಾಧಾನ, ನಮ್ಮಲ್ಲಿ ನೀವಿಟ್ಟಿರುವಂತದ್ದು ನಿಮ್ಮ ಶಾಂತಿ, ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆ. ಇದಕ್ಕಿಂತ ಮಿಗಿಲಾಗಿರುವಂತದ್ದು ನಮ್ಮ ಬದುಕಿನಲ್ಲಿ ಬೇರೆ ಏನೂ ಇಲ್ಲ ಸ್ವಾಮಿ. ಅವುಗಳನ್ನು ನಾವು ನಮ್ಮಷ್ಟಕ್ಕೆ ಮಾತ್ರ ನಾವು ಇಟ್ಟುಕೊಳ್ಳದೆ ಅವುಗಳನ್ನು ಪ್ರಕಟಿಸುವವರಾಗಿ, ಅದನ್ನು ಹೊಂದತಕ್ಕವರು ನಮ್ಮ ಜೀವನದಲ್ಲಿ ಕಂಡಾಗ ಅದನ್ನು ಹಂಚುವವರಾಗಿ, ತಿಳಿಸುವವರಾಗಿರುವಂತ ನಮಗೆ ಸಹಾಯ ಮಾಡಿ. ಭೂಮಿಯ ಮೇಲೆ ಕರ್ತನೆ, ಅನೇಕರು ಹೊರಗೆ ನೋಡೋದಕ್ಕೆ ಸಂತೋಷವಾಗಿ ಆನಂದಕರವಾಗಿದ್ದಾರೆ, ಆದ್ರೆ ನಿಜಕ್ಕೂ ಹೃದಯದಲ್ಲಿ ಬಹಳ ದುಃಖ, ವೇದನೆಯನ್ನು ತುಂಬಿಕೊಂಡಿದ್ದಾರೆ ಸ್ವಾಮಿ. ಅಂತವರಿಗೆ ನಿಮ್ಮ ಸುವಾರ್ತೆಯನ್ನು ಸಾರಿ ಅವರಲ್ಲಿದ್ದಂತ ದುಃಖಗಳನ್ನು ನೀಗಿಸಿ ನಿಮ್ಮಲ್ಲಿರುವಂತ ಶಾಂತಿಯನ್ನು ಹಂಚುವವರಾಗಿ ನಾವೆಲ್ಲರಿರುವ ಹಾಗೆ ನಮಗೆ ಸಹಾಯ ಮಾಡಿ. ಅದಕ್ಕೆ ಬೇಕಾಗಿರುವಂತ ಧೈರ್ಯ, ಬಲ, ಬುದ್ಧಿ, ಜ್ಞಾನ, ತಿಳುವಳಿಕೆ ನಮಗೆ ದಯಪಾಲಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಿಮ್ಮಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂತ ಕ್ರೈಸ್ತರಾಗಿ ನಾವು ಜೀವಿಸುವುದಕ್ಕೆ ಬೇಕಾಗಿರುವಂತ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಸ್ವಾಮಿ, ಈ ಕಾರ್ಯಕ್ರಮವನ್ನು ನಡೆಸುತ್ತಿರುವಂತ ರೇಖಾಂಟಿಯವರನ್ನು, ಅವರ ಕುಟುಂಬವನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಸೇರಿ ಬಂದಿರುವಂತೆಲ್ಲ ಆತ್ಮೀಯರನ್ನ ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತೇನೆ. ಪ್ರತಿಯೊಬ್ಬರ ಜೀವನವನ್ನ ನೀವು ಅರಿತವರಾಗಿದ್ದೀರಾ. ಬಲಪಡಿಸಿ ಕರ್ತನೆ, ನಿಮ್ಮಲ್ಲಿ ನಿಂತುಕೊಳ್ಳುವುದಕ್ಕೆ, ನಿಮ್ಮನ್ನು ಆಧಾರ ಮಾಡಿಕೊಂಡು ಜೀವಿಸುವುದಕ್ಕೆ ಬೇಕಾಗಿರುವಂತ ಧೈರ್ಯವನ್ನು ನೀವು ದಯಪಾಲಿಸಿ ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮನ್ನು ಮಾತ್ರ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಆಮೆನ್. ಥ್ಯಾಂಕ್ ಯು. ವಂದನೆಗಳು. ಎಲ್ಲರಿಗೂ ವಂದನೆ.